ಕೋ 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 ಛ, ಇವತ್ತೇನಿದು ಯಾವ ಕೋಳಿನೂ ಕಾಣ್ತಾ ಇಲ್ವಲ್ಲ. ಎಲ್ಲ ಹೊಂಟೋದು ನಮ್ಮ ಮನೆ ಕೋಳಿ ಇಲ್ಲವಾ? ಆ ಗೌಡ್ರಿಗೆ ಬೇರೆ ನಿಮಗೆ ಶೀತ ಆಗೈತೆ ಕೋಳಿ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟಿನಿ. ಇಲ್ಲಿ ನೋಡಿದ್ರೆ ಯಾವ ಕೋಳಿನೂ ಸಿಗ್ತಾ ಇಲ್ವಲ್ಲ. ಎಲ್ಲಿ ಹೊಂಟೋದು ಅಂತ ಹೇಳುಮಾ? ನಮ್ಮ ಅವ್ವ ನಮ್ಮ ಮದರ್ ಇಂಡಿಯಾ ಏನಾದ್ರೂ ಎಲ್ಲನೂ ಮುಚ್ಚಿಟ್ಬಿಡ್ಲಾ? ಗೊತ್ತಾಗೋಯ್ತಾ ವಿಷಯ? ನಾನು ಬೇರೆಯಾ ಯಾರಿಗೂ ಹೇಳಿಲ್ವಲ್ಲ. ಈ ರಂಗಜ್ ಗಿಂಗಜ್ ಹೇಳ್ಬಿಟ್ನ ಏನು ಗೊತ್ತಾಯ್ತಾ ಇಲ್ವಲ್ಲ. ಹಾಂ, ಓ, ನಮ್ಮ ಗೌಡ್ರಿಗೆ ಇವತ್ತು ಕೋಳಿ ತಗೊಂಡ ಕೊಡೋದೆಯ. ಅದು ಏನಾದರೂ ಆಗೋಗ್ಲಿ, ನಾನಿವತ್ತು ಕೋಳಿ ತಗೊಂಡೋಗ್ಲೇಬೇಕು. ನಮ್ಮ ಮಮ್ಮಿ ತವ ಇವತ್ತು ಜಗಳ ಆಡಿದ್ರೂ ಪರವಾಗಿಲ್ಲ, ಏನು ಆಡಿದ್ರೂ ಪರವಾಗಿಲ್ಲ, ಕೋಳಿ ಬೇಕೇ ಬೇಕು. ಕೋ 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 ಕೋ. ಓಹೋ, ಇಲ್ಲೇ ಒಂದೇ ಒಂದು ಹುಂಜ ಇದ್ದಂಗೆ ಐತಲ್ಲ. ಹುಂಜನ ಥರನೇ ಕಾಣ್ತೈತಲ್ಲ ಇದು. ಹುಂಜನ ಏನು ಹುಂಜನೆಯ ಇರಬೇಕಿದು. ಪುಕ್ಕ ಎಲ್ಲ ಐತೆ ಅಂದಮೇಲೆ ಹುಂಜನೆ. ಹೆಂಗೋ ಗೌಡ್ರಿಗೆ ನಾನೊಂದು ಹುಂಜ ಇಟ್ಕೊಬಿಡ್ತೀನಿ ಗೌಡ್ರಿ ಅಂತ ಹೇಳಿವ್ನಿ. ಇಲ್ಲಿ ಹೆಂಗೋ ಹುಂಜ ಸಿಕ್ಬಿಡ್ತತೆಗಿ ಎತ್ಕೊಂಡು ಹೊಂಟ್ಬಿಡೋಣ. ನಮ್ಮ ಮಮ್ಮಿ ಬಂದು ಇಟ್ಕೊಳ ಅಷ್ಟರಲ್ಲಿ ಹುಂಜ ತಗೊಂಡು ಹೋಗ್ಬಿಡ್ಬೇಕು. ಇಲ್ಲ ಅಂದರೆ ನಮ್ಮ ಮಮ್ಮಿ ಬಿಡೋದಿಲ್ಲ. ಸುಮ್ಮನೆಯ ನನಗೂ ನಮ್ಮ ಮಮ್ಮಿಗೂ ವಾರ ಆಗುತ್ತೆ. ಯಾಕೆ ಬೇಕು ಅದು? ಈಗಲೇ ಎತ್ಕೊಂಡು ಹೋಗ್ಬಿಡಮ್ಮ. ಎತ್ತಾಕೊಂಡು ಹೋಯ್ತಾ ಇರದೆ ಹುಂಜ ನಿಮ್ಮನೆ ದೇವ್ರಾಣೆ, ಎತ್ತಾಕೊಂಡು ಹೋಯ್ತಾ ಇರದೆ ನಿನ್ನ ಹುಂಜ, ಎತ್ತಾಕೊಂಡು ಹೋಯ್ತಾ ಇರದೆ ನಿನ್ನ. ಓಕೆ, ನಾವು ಐ ಗಾಟ್ ಮೈ ಹುಂಜ. ಇಟ್ಸ್ ಟೈಮ್ ಟು ರನ್. ನಮ್ಮ ಮಮ್ಮಿ ನನ್ನ ಕ್ಯಾಚ್ ಮಾಡೋ ಅಷ್ಟರಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಎಸ್ಕೇಪ್ ಆಗಿಬಿಡ್ಬೇಕು. ಇಲ್ಲ ನಮ್ಮ ಮಮ್ಮಿಗೆ ಏನಾದರೂ ಸುಳ್ಳು ಹೇಳ್ಬೇಕಾಗುತ್ತೆ. ರನ್ ರನ್ ಸೀನಪ್ಪ, ರನ್ ರನ್ ಸೀನಪ್ಪ, ರನ್ ರನ್. ಲೇ 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 ಸೀನಪ್ಪ, ಎಲ್ಲಿಗೆ ಹೋಯ್ತಾ ಇದೆಯಲ್ಲ ನೀನು? ಇದೇನಿದು ಹಿಂಗೆ? ಎಲ್ಲ ಹುಂಜೆ ಇಟ್ಕೊಂಡು ಹೋಯ್ತಾ ಇದೆಯಲ್ಲ, ಎಲ್ಲೋಯ್ತಿದ್ದೀರ ಬೆಳಗ್ಗೆಯ? ಓಹೋ, ಏನೋ ಇವತ್ತು ಹುಂಜನ ಇಟ್ಕೊಂಡು ಏನೋ ಪಿಲಾನ್ ಮಾಡ್ಕೊಂಡು ಹೋಯ್ತಾರಂಗೆ ಕಾಣ್ತದೆ. ನಾನಿಲ್ಲಿ ಕಷ್ಟಪಟ್ಟು ಹುಂಜ ಕೋಳಿ ಎಲ್ಲವ ಸಾಕೋದು. ನೀನು ಹಂಗೆ ಬಂದು ಒಂದೊಂದೇ ಇಟ್ಕೊಂಡು ಹೋಗೋದು. ಹೋದ್ವಾರ ತಾನೇ ಒಂದು ಕೋಳಿ ಇಟ್ಕೊಂಡು ಹೋಗಿದ್ಯಾ? ನಾನು ಪಕ್ಕದ ಬೀದಿ ಅಮ್ಮ ಇಟ್ಕೊಂಡು ಹೋಗೈತೇನೋ ಅಂತವಾ ಗೌರಮ್ಮನ ಹತ್ರ ಹೋಗಿ ಜಗಳ ಕಾಯ್ಕೊಂಡು ಕೂತೀವಿ ನಾನು. ನನಗೇನು ಗೊತ್ತು ನೀನು ಇಟ್ಕೊಂಡು ಹೋಗಿದ್ಯಾ ಅಂತ. ನೋಡಿ ಎಂಥ ಕೆಲಸ ಮಾಡಿದ್ಯಾ ಅಂತವ. ಆಮೇಲೆ ಆ ರಂಗಜ್ ಬಂದು ಹೇಳ್ದಾಗಲೇ ಗೊತ್ತಾಗಿದ್ದು ನನಗೆ ನೀನು ಇಟ್ಕೊಂಡು ಹೋಗಿದ್ಯಾ ಅಂತವ. ಪಾಪ ಅಮ್ಮನ ಹತ್ರಕ್ಕೆ ಹೋಗಿ ಸುಮ್ಕೆ ಜಗಳ ಕಾಯ್ಕೊಂಡು ನಿಂತಿದ್ದೆ ನಾನು. ಇದೇ ಮಾಡು, ಇದೇ ಬದುಕು ಮಾಡು ನೀನು ದಿನವ. ಓ ಮೈ ಮದರ್ ಇಂಡಿಯಾ, ಮಮ್ಮಿ ಡೋಂಟ್ ಅಂಡರ್ ಎಸ್ಟಿಮೇಟ್. ಸೊ ನೋ ನೋ ನೋ, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ ಮಮ್ಮಿ. ನಾನು ಇವತ್ತು ಹುಂಜನ ಇಟ್ಕೊಂಡು ಹೋಗ್ತಾ ಇರೋದು ತಿನ್ನಕ್ಕಲ್ಲ ಮಮ್ಮಿ. ಇವತ್ತು ಇಂಜೆಕ್ಷನ್ ಕೊಡ್ತಾವ್ರಂತೆ. ದನಿನ್ ಡಾಕ್ಟ್ರು ಬಂದವರೇ, ಅದೇ ವೆಟರ್ನರಿ ಡಾಕ್ಟ್ರು ಅಂತಾರಲ್ಲ ಅವರು ಬಂದವರೇ. ಅವರು ಹುಂಜ ಕೋಳಿ ಎಲ್ಲದಕ್ಕೂ ಇಂಜೆಕ್ಷನ್ ಕೊಡ್ತಾರಂತೆ ಮಮ್ಮಿ. ಆ ಇಂಜೆಕ್ಷನ್ ಕೊಟ್ಟರೆ ಹುಂಜಗಳು ದೊಡ್ಡದಾಗಿ ಬೆಳಿತಾವಂತೆ ಬೇಗ, ಆಮೇಲೆ ಮೊಟ್ಟೆನೂ ಇರ್ತಾವಂತೆ ಮಮ್ಮಿ. ಅದಕ್ಕೆ ಒಂದು ಹುಂಜ ತಗೊಂಡೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಬಿಡೋಣ ಅಂತ ಹೋಗ್ತಾ ಇದ್ದೀನಿ ಮಮ್ಮಿ. ನಾನು ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದರೆ ನನಗೆ ಬೈತಿಯಲ್ಲ ಮಮ್ಮಿ ನೀನು. ಓಹೋ, ಏನು ಇಂಜೆಕ್ಷನ್ ಮಾಡಿಸಿಯಪ್ಪ ನೀನು? ಏನು ಸೀಮೆಗಿಲ್ದಿದ್ದು ಇಂಜೆಕ್ಷನ್ ಮಾಡಿಸಿಯಾ? ನಾನು ಕಂಡಿಲ್ದಿರೋದಾ? ಗೊತ್ತು ನೀನು ಇಂಜೆಕ್ಷನ್ ನಪ ಇಲ್ಲವಾ? ನನ್ನ ಹೊಟ್ಟೆಲೆಯೇ ಬಂದಿರೋದು ನೀನು. ಏನು ಗೊತ್ತಾಗಕ್ಕಿಲ್ಲ ನನಗೆ ಅಂತ ಅನ್ಕೊಬಿಟ್ಟವನಿ. ನೀನು ಯಾವ ಇಂಜೆಕ್ಷನ್ ಮಾಡಿಸಲ್ಲ, ಏನು ಮಾಡ್ಸೋಕ್ಕಿಲ್ಲ ಕಣಂತೆ. ಗೊತ್ತು ನನಗೆ. ಸುಮ್ಕೆಯ ಏನೇನು ಹೇಳ್ಬಿಟ್ಟು ತಗೊಂಡೋಗ್ಬೇಡ ಹುಂಜನ. ಚೆನ್ನಾಗಿರೋ ಹುಂದೈತೆ, ಒಂದೇ ಇರೋದು ಇವಾಗ ಸದ್ಯಕ್ಕೆ. ಸುಮ್ಮನೆ ಇಡಲಿ. ಮೊಟ್ಟೆ ಇಡಕ್ಕೆ ಯಾವುದೂ ಇಲ್ಲ. ಆಮೇಲೆ ಕೋಳಿನೂ ಇರೋದಿಲ್ಲ, ಮೊಟ್ಟೆನೂ ಇರೋದಿಲ್ಲ, ಹಂಗಾಯ್ತದ ಆಮೇಲೆ. ಸುಮ್ಕೆ ಹುಂಜ ಬಿಟ್ಬಿಟ್ಟು ನಡೀಲಿ. ಓಹೋ, ಬೆಳಿಗ್ಗೆ ಹುಂಜ ತಗೊಂಡು ಹೋಗಿ ಬಂದವನಿ. ಅಂಥದ್ರಲ್ಲಿ ಬೇರೆ ಹೇಳ್ತಾನದೇನೋ ಇಂಜೆಕ್ಷನ್ ಕೊಡ್ಸೋದಂತೆ. ಸೀಮಿಗಿಲ್ದಿದ್ದು ಇಂಜೆಕ್ಷನ್ ಇವಂದ. ನಾನು ಕಂಡಿಲ್ವೇ ಅದೆಂಥ ಇಂಜೆಕ್ಷನು ಅಂತವ. ಅವ್ನು ಯಾರು ವೆಟರ್ನರಿ ಡಾಕ್ಟ್ರು ಏನೋ ಅಂದಲ್ಲ. ಆವಜ್ಜಿ ಏನು ಬಂದು ಏನು ಇಂಜೆಕ್ಷನ್ ಕೊಡೋಕ್ಕಿಲ್ಲ ಕೋಳಿಗಳಿಗೆ. ಅವ್ನು ಬರೀ ದನ ನೋಡ್ಕೊಂಡು ಹೋಗೋದು ಕಣಂತೆ. ನನಗೆ ಗೊತ್ತಿಲ್ವೇ? ನೋ 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 ಮಮ್ಮಿ, ಇದೇ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಮಮ್ಮಿ. ಅವರು ವೆಟರ್ನರಿ ಡಾಕ್ಟ್ರು ಅಂತ ಅಂದರೆ ಎಲ್ಲ ಪ್ರಾಣಿಗಳನ್ನೂ ನೋಡ್ತಾರೆ ಮಮ್ಮಿ. ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಮಮ್ಮಿ. ಅವ್ರು ಬರೀ ದನ ನೋಡಲ್ಲ ಮಮ್ಮಿ. ದನ, ಹಸು, ಕರು ಎಲ್ಲ ಹೆಚ್ಚಾಗಿರೋದ್ರಿಂದ ಅದನ್ನೇ ನೋಡಕ್ಕೆ ಬರ್ತಾರೆ ಅಷ್ಟೇ. ಬಿಟ್ಟರೆ ಅವರು ಈ ಕೋಳಿನೆಲ್ಲ ನೋಡಲ್ಲ ಅಂತ ಅನ್ಕೋಬೇಡ ಮಮ್ಮಿ. ಇವಾಗ ಹೊಸ್ದಾಗಿ ಏನು ಇಂಜೆಕ್ಷನ್ ಬಂದೈತಂತೆ, ಅದನ್ನು ಕೋಳಿ ಕೊಟ್ಟರೆ ಕೋಳಿ ಬೇಗ ದೊಡ್ಡದಾಗುತ್ತಂತೆ. ಸುಮ್ಕಿರು ಮಮ್ಮಿ. ಆಮೇಲೆ ಮೊಟ್ಟೆನೂ ಜಾಸ್ತಿ ಇರ್ತದಂತೆ. ನಿನಗೆ ಗೊತ್ತಿಲ್ಲ ಅಷ್ಟೇ ಮಮ್ಮಿ ಇವೆಲ್ಲ. ನೀನು ಮನೇಲೇ ಇರ್ತೀಯಲ್ಲ, ನಿನಗೆ ಎಲ್ಲಿಂದ ಗೊತ್ತಾಗಬೇಕು ಹೇಳು. ನಾನು ಆಚೆ ಸುತ್ತಾಡೋ ಮನ್ಸ. ಪ್ರಪಂಚ ನೋಡಿದ್ದೀನಿ ನಾನು.
ನನಗೆ ಇವೆಲ್ಲ ಗೊತ್ತಾಯ್ತದೆ. ಯು ಡೋಂಟ್ ವರಿ, ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೇ ಬರ್ತೀನಿ. ಲೇ ಪಾಪ ಸುಮ್ಕೆ ಬಿಟ್ಬಿಟ್ಟು ಹೋಗ್ಬೇಕಷ್ಟೇ ನೀನು ಹುಂಜನ. ಅಲ್ಲ ಕಣ್ಲಾ, ನನಗೇನೇ ಹೇಳಕ್ ಬರ್ತಾಯಿದ್ದೀಯ ನೀನು ಬುದ್ಧಿ ಮಾತನ್ನ? ಅದೇನೋ ಇಂಜೆಕ್ಷನ್ ಕೊಡ್ಸನಂತೆ, ಪಾಪ ಅದು ಕಾಳು ಕಡ್ಡಿ ತಿನ್ಕೊಂಡು ಹೆಂಗವ ಬಲಿತ್ವಾಗೈತೆ. ಮೊಟ್ಟೆನೂ ಚೆಂದಾಗಿ ಇಡ್ತೈತೆ. ನೀನು ಯಾವ ಇಂಜೆಕ್ಷನ್ ಕೊಡಿಸ್ಬೇಡ, ಏನು ಕೊಡಿಸ್ಬೇಡ, ಬಿಟ್ಬಿಟ್ಟು ಹೋಗಿಲಿ. ನನಗೇನು ಗೊತ್ತಿಲ್ವ ನೀನು ಇಂಜೆಕ್ಷನ್ ಕೊಡ್ಸೋಕ್ಕೆ ಅಂತ ತಗೊಂಡು ಹೋದ, ಅದು ವಾಪಸ್ ಬರಲ್ಲ ಅಂತ ಗೊತ್ತು ಕಣದ್ ನನಗೆ. ಅದೇನೋ ಗಾದಿಲ್ವಾ ಗಾದಿ, ಏನಂತಾರದು, 3 ಎತ್ತಲ್ 6 ಎತ್ತಲ್ಗೆ ಹೇಳಿದ್ಲಂತೆ ಅಂತವ. ಹಂಗಾತ್ ನೀನು ಕತಿ. ನನಗೆ ಹೇಳಕ್ ಬತ್ತೀಯಲ್ಲ ನೋಡಿ ನೀನು. ನನ್ನ ಹೊಟ್ಟೆಲ್ಲ ಹುಟ್ಟಿರ ಅನ್ಕಂಡ್ಲಾ ನೀನು ಹೆಂಗೆ ಅಂತವ ನೋಡಿಲ್ವೇ ನಾನು? ಹೆಣ್ಣಿಗಿಣ್ಣಿಗೆ ದುಡ್ಡಿಲ್ವೇನೋ ಅದಕ್ಕೆ ಹುಂಜ ಮಾರೋಣ ಅಂತ ಹೊಂಟಿದ್ಯಾ? ಸಿಕ್ಕಾಕಬಿಟ್ಟಲ್ಲ ಈಗ, ಅದಕ್ಕೆ ಇಂಜೆಕ್ಷನು ಅಂತವ ಹೇಳ್ತಾ ಇದೀಯಾ ನೆಪವ. ಸುಮ್ಕೆ ಹೇಳೋವಷ್ಟು ಕೇಳು, ಬಿಟ್ಬಿಟ್ಟು ಹೋಗ್ಬೇಕು ಹುಂಜವ. ಇಲ್ಲ ನಾಳಿಕಿಂದವ ಮನೆ ಬಾಕ್ಲೊಳಗೆ ಸೇರ್ಸಕ್ಕಿಲ್ಲ ನೀನು. ಆಮೇಲೆ ನಿನ್ನ ಹೆಂಡ್ತಿಗೂ ಹೇಳ್ತೀನಿ, ಅವ್ನು ಊಟ ಹಾಕ್ಬಿಡಕಣವ, ಅವ್ನಿಗೆ ಹುಂಜ ಗಿಂಜ ಎಲ್ಲ ಎತ್ಕೊಂಡು ಹೋಗಿ ತಿಂತಾನೆ ಅಂತವ. ಅಲ್ಲ ಕಣ್ಲ, ನೀನು ಹುಂಜನೇ ಹಿಂಗೆ ಕದಿಯ ನೀನು? ಮನೇಲಿ ಏನಾರು ಸಾಮಾನು ಇದ್ರೆ ಬಿಟ್ಟಿಯ ನೀನು? ಹೆಣ್ಣಿಗಿಲ್ಲ ಅಂತವ ಅದನ್ನು ಕತ್ಕೊಂಡು ಓದಿಯ ಕಣ ಒಂದಿನ ನೀನು. ಬೀರು ಬಾಕ್ಲೆಲ್ಲವ ಸರಿಯಾಗಿ ಹಾಕಿರ್ಬೇಕು ನಾವು ತೆಗಿ. ನನಗಂತೂ ನಂಬಿಕೆ ಇಲ್ಲ ಕಣಪ್ಪ ನಿನ್ನ ಮೇಲೆ. ಮಮ್ಮಿ, ವಾಟ್ ಈಸ್ ದಿಸ್ ಮಮ್ಮಿ? ದಿಸ್ ಈಸ್ ಟೂ ಬ್ಯಾಡ್ ಮಮ್ಮಿ. ನೋ ನೋ ನೋ, ನೀನು ಹೇಳ್ತಾ ಇರೋದು ನಾನು ಮಾನದಷ್ಟ ಮೊಕದ್ದಮೆ ಆಗ್ತೀನಿ ಮಮ್ಮಿ. ನೀನು ನನ್ನ ಮೇಲೇ ಅನುಮಾನ ಪಡ್ತಾ ಇದೆಯಾ? ನಾನು ಯಾವತ್ತಾದರೂ ಕದ್ದಿದ್ದೀನ ಮಮ್ಮಿ ನಿನ್ನ ಹತ್ರ? ನಿನ್ನು ಜೋಬಲ್ಲಿ ಎಲ್ಲರ್ಕೆ ಜೋಬಲ್ಲಿ ಅಷ್ಟೊಂದು ದುಡ್ಡಿಟ್ಟಿರ್ತೀಯ ಮಮ್ಮಿ. ಯಾವತ್ತಾದರೂ ನಾನು ಒಂದಿನಾದರೂ ₹1 ಆದರೂ ಕದ್ದಿದ್ದೀನ ಮಮ್ಮಿ? ನೀನು ಇವತ್ತು ಹೇಳಿದ್ದು ನನಗೆ ಮನಸ್ಸಿಗೆ ತುಂಬ ನಾಟ್ಬಿಟ್ಟಿದೆ ಮಮ್ಮಿ. ನನಗೆ ತುಂಬ ಬೇಸರ ಆಯಿತು. ನಿನ್ನ ಮಾತುಗಳು ಹಿಂಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಮಮ್ಮಿ. ಆಫ್ಟರ್ ಆಲ್ ಒಂದು ಹುಂಜಂಗೋಸ್ಕರ ನಿನ್ನನ್ನು ಕಳ್ಳ ಅಂದಲ್ಲ ಮಮ್ಮಿ. ನೋ 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 ನೋ, ದಿಸ್ ಈಸ್ ವೆರಿ ರಾಂಗ್. ಐ ಕೆನಾಟ್ ಅಕ್ಸೆಪ್ಟ್ ದಿಸ್ ಮಮ್ಮಿ. ನೋ, ನೀನು ತಪ್ಪು ಮಾಡಿದ್ಯಾ. ಇವತ್ತು ನಿನಗೆ ಶಿಕ್ಷೆ ಆಗಲೇಬೇಕು. ನೋ, ನಿನಗಲ್ಲ ಶಿಕ್ಷೆ, ನನಗಾಗಬೇಕು ಶಿಕ್ಷೆ. ಯಾಕಂದರೆ ನಿನ್ನ ಹತ್ರ ಇಂಥ ಮಾತು ಏಳಿಸ್ಕೊಳಂಗಾಗೋಯ್ತಲ್ಲ ನನ್ನ ಜೀವನ. ನೋ ಮಮ್ಮಿ, ನೋ, ಯು ಆರ್ ರಾಂಗ್ ಮಮ್ಮಿ. ನಾನು ಇವತ್ತು ಕೋಳಿ ಹುಂಜನ ಎತ್ಕೊಂಡು ಹೋಗ್ತಿರೋದು ಇಂಜೆಕ್ಷನ್ ಕೊಡ್ಸೋಕ್ಕೆ ಅಂದ್ರೂ ನೀನು ನನ್ನ ಮಾತನ್ನು ನಂಬಲಿಲ್ಲ. ಆಯಿತು ಬಿಡು, ಬಿಟ್ಟಾಕನ ಅದನ್ನ. ಅದಾದಮೇಲೆ ನಿನ್ನನ್ನು ಮನೇಲಿರೋ ಸಾಮಾನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಮಮ್ಮಿ. ನೋ ಮಮ್ಮಿ, ಇದು ತಪ್ಪು ಮಮ್ಮಿ. ನಾನು ಸಂಬಳ ಬರೋದನ್ನೆಲ್ಲ ತಗೊಬಂದು ನಿನಗೆ ತಾನೇ ಮಮ್ಮಿ ಕೊಡೋದು. ಒಂದಿನ ನಾನು ಸಂಬಳನೇನಾದರೂ ಇಟ್ಕೊಂಡಿದ್ದೀನ? ಹಂಗೆ ಇಟ್ಕೊಂಡು ನಾನು ಸೋಕಿ ಮಾಡೋದಿದ್ದಿದ್ರೆ ಸಂಬಳನೇ ಕೊಡ್ತಾ ಇರಲಿಲ್ಲ ಮಮ್ಮಿ ನಿನಗೆ. ಈಗ ನೋಡು ನೀನು ಎಂಥ ಮಾತು ಹೇಳಿದೆ ಅಂತ. ನಿನ್ನ ಹತ್ರ ಇಂಥ ಮಾತು ಹೇಳಿಸ್ಕೊಳ್ಳೋಕ್ಕೆ ಅಂತ ಬದುಕಿರ್ಬೇಕಿತ್ತ ಮಮ್ಮಿ ನಾನು. ಓಹೋ ಮೈ ಗಾಡ್. ಥೋ, ಹಂಗನ್ಲಿಲ್ಲ ಪಾಪ, ತಮಾಷೆ ಮಾಡಿದೆ ಸುಮ್ಕಿರ್ಲ. ಸಿನಪ್ಪ, ಹಿಂಗೆಲ್ಲ ಆಡಬಾರ್ದು, ಸುಮ್ಕಿರು. ನನಗೂ ಗೊತ್ತು ನೀನು ಹಂಗೆಲ್ಲವ ಕದ್ಗಿದ್ಯಕ್ಕೆ ಹೋಗೋಕ್ಕಿಲ್ಲ ಅಂತ. ಹುಂಜು ತಗೊಂಡು ಹೋಯ್ತಾ ಇದ್ದಲ್ಲ, ಅದಕ್ಕೆ ಹಂಗೆ ರೇಗಿಸ್ತೆ ಅಷ್ಟೇ. ನೀನೇನು ಸಂಬಳ ಇಲ್ಲ ನನಗೆ ತಂದು ಕೊಡೋಕ್ಕಿಲ್ವಾ? ಗೊತ್ತು ನನಗೆ ಅಲ್ಲೇ ಕಣಂತೆ. ನೀನೇನು ಬೇಸರ ಮಾಡ್ಕೊಬೇಡ ಇವಾಗ, ಸುಮ್ಕಿರು. ಮೊದಲು ಹುಂಜ ಇಟ್ಬಿಟ್ಟು ಹೋಯ್ತಾರ ನೀನು. ಸುಮ್ಕಿಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಮಾತಿಗೆ ಮಾತು ಬೆಳೆದು ಸುಮ್ಮನೆ ಮನಸ್ತಾಪ ಎಲ್ಲ ಆಯ್ತದೆ. ಇಟ್ಬಿಟ್ಟು ಹೋಗಪ್ಪ ನೀನು ಹುಂಜವ. ನೀನು ಏನಾದರೂ ಮಾಡ್ಕೊ ಹೋಗು, ಎಲ್ಗಾದ್ರೂ ಹೋಗು, ಎಲ್ಲಿಂದನಾದರೂ ಬಾ. ಯಾರಾದರೂ ಕೇಳ್ತವ್ರೆ ನಿನ್ನ ಎಲ್ಗೆ ಹೋಗಿದ್ಯಾ ಎಲ್ಗೆ ಬಂದಿದ್ಯಾ ಅಂತವ. ನೀನು ಹೆಂಗಸ್ಲು ಪಾಪ, ಅವಳು ಬಿಟ್ಬಿಟ್ಟು ಅವಳ ಹೆಣ್ತಿನ್ವಿ. ಅವಳು ಒಂದು ಮಾತು ಕೇಳೋಕ್ಕಿಲ್ಲ, ನಿನ್ನ ಮಕ್ಕಳು ಒಂದು ಮಾತು ಕೇಳೋಕ್ಕಿಲ್ಲ. ನಿನ್ನ ಮಗ ಆ ಮಂಜಿಗೆ ಏನು ತಲಾಟೆ ಆಗವ್ನು ಗೊತ್ತಾ ನಿನಗೆ? ಅವ್ನು ಹೆಂಗೆ ಬೆಳಿತಾವನೆ, ಏನು ಮಾಡ್ತಾವನೆ, ಈ ಸ್ಕೂಲಿಗೆ ಹೋಯ್ತಾವನ ಬತ್ತವನ ಮುನ್ನ ಏನು ಕೇಳೋಕ್ಕಿಲ್ಲ. ನಿಂದೇ ಪ್ರಪಂಚದಲ್ಲಿ ನೀನು ಇದೆಯಪ್ಪ. ನಿನ್ಗೆ ಹೇಳಿ ಏನು ಪ್ರಯೋಜನ ಹೇಳು? ಏನಾದರೂ ಮಾಡ್ಕೊ ಹೋಗತ್ತೆಗಿ. ನನಗೂ ಬೇತಾಗಿ ಹೇಳಿ ಸಾಕಾಗ್ಬಿಟ್ಟೈತೆ ನಿನಗೆ. ಎಷ್ಟು ಹೇಳಿದ್ರು ಅದೇನೋ ಎಮ್ಮೆ ಮೇಲೆ ಮಳೆ ಸುರಿದಂಗೆ ಅನ್ನಂಗೆ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಅದಕ್ಕೆ ಅತ್ತಾಗ ಬಿಟ್ಟಾಕ್ಬಿಟ್ಟಿದ್ದೀನಿ ಅತ್ತಾಗಿ. ಮಗನ ನೋಡ್ಕೊಳ್ಳೋದು, ಚಂದವಾಗಿರೋ ಹೆಂಡ್ತಿ ಅವಳೆ ಪಾಪ. ಅಷ್ಟು ಚೆನ್ನಾಗಿ ಮಾಡಾಕ್ತಾಳೆ. ತಿನ್ಕೊಂಡು ಉಣ್ಕೊಂಡು ಕೂಲಿ ಗೀಲಿ ಮಾಡ್ಕೊಂಡು ಸಾಕನ ಹೆಂಡ್ತಿ ಮಕ್ಳನ್ನ. ಯಾರಾದರೂ ಬೇರೆ ಹೆಂಗಸ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಓಡಂಟೋಗಿರಲ್ಕಂಡ್ಲ ನಿನ್ನ ಕಾಟಕ್ಕೆ. ಬಂದು ಹೊಡಿತೀಯಲ್ಲ ನೀನು. ಅಯ್ಯೋ ರಾಮ್ರೆ, ಅದೇನು ಗಂಡಸು ಅಂತ ಉಡ್ಸ್ಬಿಟ್ನೋ ನಾನು ಅತ್ತಾಗಿ. ನನಗೆ ನಾಚ್ಕಾಯ್ತದ ಒಂದೊಂದಿನ ಯೋಚನೆ ಮಾಡಿದ್ರೆ ಇದನ್ನೆಲ್ಲವ. ಆ ಹುಡುಗಿ ಅಂತವ ಸಹಿಸ್ಕೊಂಡು ಹೋಯ್ತಾವಳೆ ಎಲ್ಲದನ್ನೂ. ನನ್ನ ಮಗ ಮಂಜ ನಿನ್ನಂಗೆ ಆಗನತ್ತಾಗಿ. ನೀನು ತರಲೆ ಅಂದರೆ ಅವ್ನು ಹುಟ್ಟುತ್ತರಲೇ ಆಗವನೆ. ಏನಿಟ್ರು ಒಂದು ಜಾಗದಲ್ಲಿ ಇರೋಕ್ಕಿಲ್ಲ, ಹಂಗೆ ಮಾಡ್ತಾನೆ. ಆ ಸ್ಕೂಲಲ್ಲೆಲ್ಲ ರೌಡಿಸಮ್ ಮಾಡ್ತಾನಂತೆ. ಆ ಸ್ಕೂಲ್ ಮಾಸ್ಟರ್ ಎಲ್ಲವ ಬಂದು ಹೇಳೋದೆಯಾ ನನಗೆ, ನಿಮ್ಮ ಮೊಮ್ಮಗ ಹಂಗೆ ಹೊಡ್ದ, ಇವತ್ತು ಮಕ್ಳಿಗೆ ಹಿಂಗೆ ಹೊಡ್ದ, ಅದಕ್ಕೆ ಹೊಡೆದಿದ್ದೀವಿ ಸರಿಯಾಗಿ ಅಂತವ. ಆ ಮಾಸ್ಟ್ರುಗಳಿಗೆ ಹೊಡ್ಯಕ್ಕೆ ಹೋಯ್ತಾನಂತ ಇವನು. ಅಪ್ಸರಿಗಿದ್ರೆ ತಾನೆಯ ಮಗ ಸರಿಗಿರೋಕ್ಕೆ ಅಲ್ವೇ? ಅಪ್ಪ ಅದನ್ನು ಜವಾಬ್ದಾರಿ ತಗೊಂಡು ಎಲ್ಲ ನೀಟಾಗಿ ನೋಡ್ಕೊಂಡು ಮಗ ಏನು ಮಾಡ್ತಾವನು, ಹೆಂಗೆ ಓದ್ತವನು, ಏನೋ ಸ್ಕೂಲಿಗೆ ಹೋಯ್ತಾವನೋ ಬತ್ತಾವನೋ, ಯಾರ್ಯಾರ ಜೊತೆ ಯಾರು ಜಗಳ ಮಾಡ್ಕೊತಾವನೋ ಏನು ಅಂತ ಒಂದು ವಿಷಯ ಕೇಳೋಕ್ಕಿಲ್ಲ ನೀನು. ಇನ್ನೇನು ಅವನಿಗೆ ಭಯ ಭಕ್ತಿ ಇರ್ತದೆ? ಅವ್ರು ಅವನ ಕೊಟ್ಟು ಇನ್ನೇನು ಭಯ ಪಟ್ಕೊಂಡನವನು?
ಪಾಪ ಅವ್ರು ಅವು ಒಬ್ಳೆ ಬಡ್ಕೊಂಡು ಸಾಯ್ತಿರ್ತಾಳ ತೆಗಿ, ಓದ್ಸೋದಂತೆ ಅವನಿಗೆ ಊಟ ತಿಂಡಿ ಸ್ಕೂಲ್ಗೆ ಹೋಗಿ ಬರೋದು ಎಲ್ಲಾನು ಅವಳೊಬ್ಳೆ ಮಾಡ್ಕೊಂಡು ಸಾಯ್ತಾವಳೆ ಪಾಪ. ಅಯ್ಯೋ ಹೋಗ್ಲಿ ಬಿಡು, ನಿನಗೆ ಹೇಳಿ ಏನು ಪ್ರಯೋಜನ ಇಲ್ಲ, ಸಾಕಾಯ್ತದಷ್ಟೇ ನನಗೆ ಹೇಳಿ ಬಾಯಿ ಬಿದ್ದೋಯ್ತದೆ. ಏನಾದರೂ ಮಾಡ್ಕೊ ಹೋಗತ್ತೆಗಿ, ಬಿಟ್ಬಿಟ್ಟು ಹೋಗಪ್ಪ ನೀನು, ಏನಾದರೂ ಮಾಡ್ಕೊ ನೀನು, ಎಲ್ಲಾದರೂ ಕುಡ್ಕೊಂಡು ಎಲ್ಲಾದರೂ ಬಿದ್ದಿರು, ನನಗೇನಾಗಬೇಕು. ಮೊದಲು ಇಲ್ಲಿ ಬಿಟ್ಬಿಟ್ಟು ಹೋಯ್ತಾ ಇರು ನೀನು ಸುಮ್ಕೆ, ನನಗೂ ಸಾಕಾಗೈತತೆಗಿ. ನೋ 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 ಮದರ್ ಇಂಡಿಯಾ, ಮಮ್ಮಿ ಯು ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ. ನೀನು 5 ಮಿನಿಟ್ಸ್ ಕಣ್ಮುಚ್ಚಿ, ನಾನು ಹಿಂಗೆ ಹೋಗಿ ಹಿಂಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಉಂಜಕ್ಕೆ ಹಿಂಗೆ ಬ್ರಪ್ಪನ್ ಬಂದ್ಬಿಡ್ತೀನಿ, ನೋಡ್ತಾ ಇರು ಮಮ್ಮಿ ನೀನು ಎಷ್ಟು ಫಾಸ್ಟಾಗಿ ಬರ್ತೀಯ ಅಂತ. ನೀನು ಇಷ್ಟೊತ್ತು ಗಂಟ ನನಗೆ ಬೈದೆ ಮಮ್ಮಿ, ನಾನು ಕೇಳಿಸ್ಕೊಂಡೆ ಅಲ್ವಾ ಮಮ್ಮಿ. ಹಾಗೆ ಇವಾಗ ಮಗ ಹೇಳ್ತಿರೋ ಮಾತನ್ನ ಅಮ್ಮ ಕೇಳಿಸ್ಕೋಬೇಕಲ್ವ ಮಮ್ಮಿ. ನೀನು ಒಂದು ಕೆಲಸ ಮಾಡು, ಇವಾಗ 5 ಮಿನಿಟ್ಸ್, ಓನ್ಲಿ 5 ಮಿನಿಟ್ಸ್ ಕಣ್ಮುಚ್ಕೋ, ಅಷ್ಟ್ರಲ್ಲಿ ರಪ್ಪನ್ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ರಪ್ಪನ್ ಬರ್ತೀನಿ ಮಮ್ಮಿ. ಏಯ್ ಸಿನಪ್ಪ, ಏನೆಲ್ಲ ಮಾಡ್ತಾಯಿದ್ದೆ ಇಲ್ಲಿ ಗಂಟವ? ನಾನು ಆಗಲಿ ಕಾಯ್ತಾ ಕೂತೀವಿ ಅಲ್ಲಿ ಮನೆ ಹತ್ರ ಯಾಟೆ ಇಟ್ಕೊಂಡು, ನೀನು ಇನ್ನೂ ಉಂಡೆ ಇಟ್ಕೊ ಬರ್ಲಿಲ್ವಲ್ಲ ಅಂತ ಏನಾಯ್ತು ಏನೋ ಅಂತ ಬಂದೆ ಕಂಡ. ಈಟೊತ್ತು ಗಂಟೆ ಬೇಕಂಡ್ಲ ಉಂಡೆ ಇಟ್ಕೊ ಬರೋಕ್ಕೆ? ಅಲ್ಲಿ ಬೇರೆ ಗೌಡ್ರು ಕಾಯ್ತಾ ಇರ್ತಾರೆ. ನಾವು ಇನ್ನೂ ಅಲ್ಲಿ ಸಾಹೇಬ್ರು ಇದ್ದಾರೋ ಇಲ್ವೋ ಅಂತ ನೋಡ್ಕೊಂಡು ಅಲ್ಲಿ ಹೋಗಿ ಸಾಹೇಬ್ರ ಹತ್ರಕ್ಕೆ ಹೋಗಿ ಅವ್ರನ್ನೆಲ್ಲವ ಕರೆದು ಕೋಳಿನ ಹುಂಜನು ಕೊಟ್ಟು ಆಮೇಲೆ ಅವ್ರು ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಕೊಡೋ ಅಷ್ಟರಲ್ಲಿ ಎಷ್ಟೊತ್ತಾಯ್ತದೆ? ಈಟೊತ್ತು ಗಂಟೆ ಮಾಡ್ತಿದ್ಯಲ್ಲ ಒಂದು ಹಿಂಜ ಇಟ್ಕೊಬರೋಕ್ಕೆ, ಯಾಕೆ ಹಿಡಿಯಕ್ಕೆ ಗೊತ್ತಿರ್ಲಿಲ್ವ ನಿನಗೆ? ಅಯ್ಯೋ ರಂಗಜ್ಜ, ಬರೋ ಕೆಲಸ ಎಲ್ಲಾನು ಹಾಳು ಮಾಡ್ದಲ್ಲ ಅಜ್ಜ ನೀನು, ನಿನ್ನ ಬಾಯಿಗಿಷ್ಟು ಮಣ್ಣಾಕ. ಥೋ ರಂಗಜ್ಜ, ವಾಟ್ ಈಸ್ ದಿಸ್ ರಂಗಜ್ಜ? ಸುಮ್ಕೆ ನಿಂತ್ಕೋ ರಂಗಜ್ಜ, ನಾನು ಏನೋ ಒಂದು ಮೇಂಟೈನ್ ಮಾಡಿ ಬರ್ತಾ ಇದ್ರೆ ಕೋಳಿನ, ನೀನು ಬಂದು ಎಲ್ಲನೂ ಹೇಳ್ಸಿ ಎಗ್ಗುಡಿಸ್ತಾ ಇದೆಯಲ್ಲ. ಸುಮ್ಕೆ ನಿಂತ್ಕೋ ರಂಗಜ್ಜ ನೀನು, ನಾನು ಬರೋ ತನಕ ಸುಮ್ಕೆ ನಿಂತ್ಕೋಬೇಕು. ಶಟ್ ಅಪ್ ಯುವರ್ ಮೌತ್ ಆ್ಯಂಡ್ ಸ್ಟ್ಯಾಂಡ್. ಅಜ್ಜ ಏನು ಹೇಳ್ದಜ್ಜ ನೀನು? ಏನು ಎಲ್ಲೂ ಕೋಳಿ ಇಟ್ಕೊಂಡು ಹೋಯ್ತಾ ಇದ್ದೀರ ನೀ ಇಬ್ರು? ಇವ್ರು ನೋಡಿದ್ರೆ ಅದೇನೋ ಇಂಜೆಕ್ಷನ್ ಹಾಕ್ಸ್ಕೊಬರ್ಬೇಕಣಮ್ಮ, ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾವನೆ. ನೀನು ನೋಡಿದ್ರೆ ಹಿಂಗೆ ಬಂದು ಹೇಳ್ತಾ ಇದೆಯಲ್ಲಜ್ಜ, ಎಲ್ಲಿಗೆ ತಗೊಂಡು ಹೋಯ್ತಾ ಇದ್ದೀರಾ? ಅದು ಅಮ್ಮಣಿ ಹಂಗಲ್ಲ ಕಣಮ್ಮ, ನಾನು ಹೇಳಿದ್ವಿ ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ. ಇಂಜೆಕ್ಷನ್ ಹಾಕ್ಸ್ಕೊಂಡು ಬತ್ತೀವಿ ಬೇರ್ನೆ ಹೋಗಿ, ನಮ್ಮದು ಒಂದು ಕೋಳಿ ತಗೊಂಡು ಹೋಯ್ತಾ ಇದ್ದೀನಿ, ಯಾಟೈತು ಒಂದು, ಅದನ್ನೇ ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ ತಗೊಂಡು ಹೋಯ್ತಾ ಇದ್ದೀನಿ. ಅದಕ್ಕೆ ಸೀನಪ್ನು ಬತ್ತೀನಿ ಅಂತ ಹೇಳಿದ್ನಲ್ಲ ಇಂಜೆಕ್ಷನ್ ಹಾಕ್ಸ್ಕೊಬರಕ್ಕೆ, ಉಂಜೆ ಇದ್ದೆ ಕಣಜ್ಜ ತಗೋಬತ್ತೀನಿ ಅಂತ ಹೇಳಿದ್ದ, ಅದಕ್ಕೆ ನಾನು ಕರಿಯೋಣ ಅಂತ ಬಂದೆ ಕಣಮಣಿ. ಹಬ್ಬ ಸದ್ಯ ರಂಗಜ್ಜ, ನೀನು ನನ್ನ ಪಿರಾಡ ಉಳಿಸ್ಬಿಟ್ಟೆ ಇವತ್ತು ರಂಗಜ್ಜ. ಹೆಂಗವ ರಂಗಜ್ ಮೇಂಟೈನ್ ಮಾಡ್ತಾವನಿ. ನಾನು ಎಲ್ಲಿ ಹೇಳಿ ಸಿಗಾಕಬಿಡ್ತಾನು ಅಂತ ಅಂತಿದ್ದೆ, ಅವನಿಗೆ ಗೊತ್ತಾಗೈತಿ ನಾನು ಇಂಜೆಕ್ಷನ್ನು ಅಂತವ ಸುಳ್ಳು ಹೇಳಿ ತಗೊಂಡು ಹೋಯ್ತಾ ಇದ್ದೆ ಅಂತ. ಸದ್ಯಪ್ಪ ರಂಗಜ್ಜ ಮೇಂಟೈನ್ ಮಾಡ್ತಾವನೆ. ವೆರಿ ಗುಡ್ ರಂಗಜ್ಜ, ವೆರಿ ಗುಡ್. ಸಬಾಸ್ ರಂಗಜ್ಜ, ನೀನು ಇಷ್ಟು ದಿನ ನನ್ನ ಜೊತೆಲಿ ಇದ್ದಿದ್ಕುವೆ ಇವತ್ತು ಸಾರ್ಥಕ ಆಯ್ತದೆ ರಂಗಜ್ಜ. ನಮ್ಮ ಅವ್ವಂಗೆ ಏನಾದ್ರು ಗೊತ್ತಾಗಿದ್ರೆ ನಾನು ಕೋಳಿ ತಗೊಂಡು ಹೋಯ್ತಾ ಇವ್ನಿ ತಿನ್ನಕ್ಕೆ ಅಂತ, ನಾನು ಎಲ್ಲೇ ಅಡ್ಡಡ್ಡ ಉದ್ದುದ್ದ ಸೀಳ್ಬಿಟ್ಟಿರೋಳು. ಹೆಂಗೋ ಇಂಜೆಕ್ಷನ್ ಅಂದ್ಬಿಟ್ಟು ಹೋಯ್ತಾ ಇದ್ದೆ, ಈ ರಂಗಜ್ಜನು ಬೇರೆ ಈಗ ಸಿಗಾಕ್ಸ್ತಾನೆ ಅಂತ ಅಂದ್ಕೊಂಡ್ರೆ ಹೆಂಗುವ ಮೇಂಟೈನ್ ಮಾಡ್ತಾವನ್ ಸದ್ಯಕ್ಕೆ. ನೋಡೋಣ. ವೆರಿ ಗುಡ್ ರಂಗಜ್ಜ, ಹಿಂಗೆ ಮೇಂಟೈನ್ ಮಾಡು, ವೆರಿ ಗುಡ್. ಹೌದೇ? ಮತ್ತೇನೋ ಗೌಡ್ರು ಪೌಡ್ರು ಅಂತೇನು ಹೇಳ್ತಿದ್ರಲ್ಲ, ಹಂಗೆ ಗೌಡ್ರು ಕಾಯ್ತವ್ರೆ ಬಾರ್ಲಾ, ಅಲ್ಲಿ ಹೋಗ್ಬೇಕು ಕಟ್ ಮಾಡಿಸ್ಬೇಕು ಅಂತವೆಲ್ಲ ಹೇಳ್ದೆ, ಏನಂಗಂದ್ರೆ? ಹಂಗಲ್ ಕಣಮ್ಮನಿ, ನಾನು ಹೇಳಿದ್ದು ಗೌಡ್ರು ಅಲ್ಲಿ ಇಂಜೆಕ್ಷನ್ ಮಾಡಕ್ ಬಂದವ್ರಲ್ಲ ಅವ್ರ ಹತ್ರವ ಕಾಯ್ತವ್ರೆ, ಅದಕ್ಕೆ ಬಾ ಹೋಗೋಣ ಬಿರ್ನಿ ಅಂತ ಹೇಳ್ದೆ. ತಡವಾಗಿ ಹೋದ್ರೆ ಆಮೇಲೆ ಇಂಜೆಕ್ಷನ್ ಹಾಕಕ್ಕಿಲ್ಲ ಅಂದ್ರೆ ಏನ್ ಮಾಡೋದು, ಅದಕ್ಕೆ ಬಿರ್ನಿ ಹೋಗೋಣ ಬಾರ್ಲಾ, ಅವರು ಸಿಗ್ತಾರೋ ಏನೋ ಇಂಜೆಕ್ಷನ್ ಹಾಕಕ್ಕೆ ಅಂತವ ಹೇಳ್ತಾ ಇದ್ದೆ ಕಣ್ರಿ. ಸುಮ್ನೆ ಏನೋ ಅಂತಿ ಕಣಮ್ಮಣಿ ನೀನು. ಏನ್ ಕಟ್ ಮಾಡ್ಸಕ್ ಹೋಗಾನೆ? ಇಂಜೆಕ್ಷನ್ ಅಂದಿದ್ದು ನಾನು, ಕಟ್ಟು ಒಂದಿಲ್ಲ. ನಿಂಗೆ ಕಿವಿ ಕೇಳ್ತಾ ಇಲ್ಲ ಬಿಡಪ್ಪ, ಯಾಕೋ ವಯಸ್ಸಾಯ್ತಲ್ಲ ಮಣಿ ನಿಂಗೆ, ಯಾಕೋ ಕಿವಿ ಕೇಳ್ತಾ ಇಲ್ಲ ಕಣ್ಲೆ ನಿಂಗೆ. ತೋರ್ಸ್ಕೊ ಬಂದಿಟ್ಟು ಹಾಸ್ಪಿಟ್ಲಿಗಾದ್ರು ಹೋಗಿ. ಸಿನಪ್ಪ, ನಿಮ್ಮ ಅವಂಗೊಂದಿಟ್ಟು ಕಿವಿ ಕೇಳ್ತಾ ಇಲ್ಲ ನೋಡು, ತೋರ್ಸು. ನನಗೆ ಚಂದಾಗೆ ಕಿವಿ ಕೇಳ್ತದ ಕಣಜ, ಸುಮ್ಕಿರಜ. ಏನೋ ಒಂದು ಹೇಳಿ ಯಾಮರ್ಸ್ತಿದ್ದೀರಿ ಇಬ್ರು ಅಂತ ಗೊತ್ತು ನನಗೆ. ನಾನೇನು ನೋಡಿಲ್ವಿ ನಿಮ್ಮನ್ನ, ಏನು ಇವತ್ತಿನ ನೋಡ್ತಾ ಇದ್ದೀನಿ. ಹೋದ್ವಾರನೂ ಹಿಂಗೆ ಯಾಮರ್ಸ್ಕೊಂಡು ಹೋಗಿ ಒಂದು ಕೋಳಿ ತಿನ್ಕೊಂಡಿದ್ದೀರಾ, ಈ ವಾರ ಹುಂಜ ತಿನ್ನಕ್ಕೆ ಬಂದಿದ್ದೀರಾ. ಏನು ನಿಮ್ಮನೇದು ಇಟ್ಕೊಬಂದೆ ಏನು? ಕಾಣ್ತಾ ಇಲ್ಲ ಕೈಗೆ, ಅಲ್ಲೆಲ್ಲರೂ ಇಟ್ಟು ಬಂದಿರ್ತೀಯೇನೋ ಗೊತ್ತಿಲ್ದಂಗೆ ಮುಸ್ಕಿಸ್ಕ ಹಾಕಿ. ನಿಮ್ಮ ಹೆಂಗಸ್ರಿಗೆ ಹೇಳ್ತೀನಿ ನಡಿ, ಗೌರಮ್ಮಂಗೆ ಗೊತ್ತಾಯ್ತದ ನಿನಗೆ. ಹಿಂಗೆ ಆ ಕೋಳಿಗೆ ಎಲ್ಲವ ಊಟ ಕಡ್ಕೊಂಡು ಹೋಗಿ ತಿಂತಾರ್ಕಣವ ನಿಮ್ಮ ಗಂಡ ಅಂತವ ಹೇಳಿದ್ರೆ ಗೊತ್ತಾಯ್ತದ ನಿನಗೆ.
ಥೋ ಹಂಗೇನಾರು ಮಾಡಿ ಕಣಮಣಿ, ನಾನೇನು ಇಟ್ಕೊಂಡೋಗಿ ಎಲ್ಲೂ ತಿಂತಾ ಇಲ್ಲ. ಸುಮ್ಕಿರ್ ನೀನು ಆಮೇಲೆ ನಮ್ಮ ಮನೆಯವ್ರಿಗೇನಾದ್ರು ಹೇಳ್ಬಿಟ್ಟಿಯ ಹೋಗಿ ಅವಳು ಅದನ್ನೇ ಇಟ್ಕೊಂಡು ಆಮೇಲೆ ಒಂದು ವರ್ಷ ನನಗೆ ಉಣ್ಣಕ್ಕಾಗಕ್ಕಿಲ್ಲ. ಆಮೇಲೆ ಕೋಳಿ ಎಲ್ಲೂ ಇಟ್ಕೊಂಡು ಹೋಗಿದ್ಯಾ, ಕೋಳಿ ಎಲ್ಲೂ ಇಟ್ಕೊಂಡು ಹೋಗಿದ್ಯಾ ಅಂತವ. ಎಲ್ಲೂ ಇಟ್ಕೊಂಡು ಹೋಯ್ತಿಲ್ಲ ಕಣಂತ. ಇಂಜೆಕ್ಷನ್ ಹಾಕ್ಸ್ಕೊಂಡು ನಾನು ಸಿನಪ್ನು ರಪ್ನ ತಗೊಂಬಂದ್ಬಿಡ್ತೀವಿ. ಬಿರ್ಬಿರ್ನ ಹೋಗಿ ತಗೋಬತ್ತೀವಿ. ಸುಮ್ಮನಿರು. ಎಷ್ಟೊತ್ತಾಯ್ತದೆ? ಒಂದು ಅರ್ಧ ಗಂಟೆಗೆ ಬಂದ್ಬಿಡ್ತೀವಿ ವಾಪಸ್ಸು. ನೀವಿಬ್ರೂ ಸರಿ ಕಣಪ್ಪ. ಹಿಂಗೆ ಅರ್ಧ ಗಂಟೆ ಅಂತೂ ಹೋಗಿ ಇಡೀ ದಿನ ಬರ್ದಲ್ಲೇ ಇರೋದ್ನೆಲ್ಲವ ನೋಡಿದ್ದೀನಿ ನಾನು ಕಣಂತೆ. ಈಗ ಇನ್ನೇನು ಮಾಡೋಕ್ಕಾಯ್ತದೆ? ತಗೊಂಡು ಹೋಗಿ. ಅದು ಎಲ್ಲಿಗೆ ತಗೊಂಡು ಹೋಯ್ತಿದ್ರೆ ಹೇಳ್ಬಿಟ್ಟಾರು ತಗೊಂಡು ಹೋಗಿ. ನಂಗೆ ಗೊತ್ತು ನೀವು ತಗೊಂಡು ಹೋಯ್ತಾಯಿದ್ದೀರಿ ಇಬ್ಬರೂ ಸೇರ್ಕೊಂಡು ಅಂತವ. ಎಲ್ಲಿಗೆ ಅಂತನಾದ್ರು ಹೇಳಿ ಅತೆಗೆ. ಮಮ್ಮಿ, ನೀನು ಇಷ್ಟೊಂದು ಫೋರ್ಸ್ ಮಾಡ್ತಿರೋದ್ರಿಂದ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತೈತೆ ಮಮ್ಮಿ. ಐ ಕೆನಾಟ್ ಲೈ ಟು ಯು ಮಮ್ಮಿ. ಏನಂದರೆ ಮಮ್ಮಿ, ಗೌಡ್ರು ಯಾಕೋ ನೆನ್ನೆಸಿಂದವ ಒಂಚೂರು ಶೀತ, ಕೆಮ್ಮು, ನೆಗಡಿ ಅಂತವ ಗೋಳ ಆಡ್ಬಿಟ್ರು ಕಣಮ್ಮ. ಅದಕ್ಕೆ ನನಗೆ ನೋಡೋಕ್ಕಾಗಿಲ್ಲ ಕಣ್ಮಮ್ಮಿ. ಅದಕ್ಕೆ ನಾನಂದೆ ಒಂದಿಟ್ಟು ನಾಟಿ ಕೋಳಿ ಸಾಂಬಾರು ತಿಂದರೆ ಸರಿ ಹೋಯ್ತದೆ ಗೌಡ್ರೆ ಅಂತ ಹೇಳ್ದೆ. ಆಗಿ ರಂಗಜ್ಜಿದ್ದನ್ನು ನಾನಲ್ಲಿ ಕಣ್ಮಮ್ಮಿ. ರಂಗಜಿದ್ದನ್ ಏನಂದ, ಹಂಗಲ್ಲ ಕಣ್ಲ, ನಮ್ಮ ಮನೇಲಿ ಒಂದು ಯಾಟೈತೆ, ನಿಮ್ಮ ಮನೇಲಿ ಒಂದು ಊಂಜಾತಗಿ 2 ತಗೊಂಡೋಗಿ ಸಾಂಬಾರು ಮಾಡಿಸ್ಕೊಂಡು ತಿನ್ನೋಣ, ಎಲ್ಲರಿಗೂ ಸರಿ ಹೋಯ್ತದೆ, ಶೀತ ಕೆಮ್ಮು ಎಲ್ಲ ಹೋಯ್ತದೆ ಅಂತ ಹೇಳ್ದ ಮಮ್ಮಿ. ಅದಕ್ಕೆ ನಾನೇನು ಮಾಡಿದೆ, ಮುಂಜ ಇಟ್ಕೊಂಡು ಹೋಗೋಣ ಅಂತ ಬಂದೆ ಮಮ್ಮಿ. ಸೊ ದಿಸ್ ಈಸ್ ದ ಮ್ಯಾಟರ್. ಈಗ ಬಾಯ್ಬಿಟ್ಟೆ ನೋಡಿ ನೀನು. ಆಗ್ಲಿಂದವ ಕೇಳಿದ್ರೆ ಸುಳ್ಳೆಯ ಇಷ್ಟೊತ್ತು ಗಂಟೆವ ನಾಟಕ ಮಾಡಿದೆ ನೋಡಿ ನೀನು. ಅದು ಯಾರೋ ವೆಟರ್ನರಿ ಡಾಕ್ಟ್ರ್ ಬಂದರಂತೆ, ಅವ್ರ ಹತ್ರ ಹೋಗೋರಂತೆ, ಇಂಜೆಕ್ಷನ್ ಕೊಡಿಸ್ಕೊಂಡು ಕೋಳಿ ಎಲ್ಲವ ದಪ್ಪ ಆಗಿ ಮೊಟ್ಟೆ ಎಲ್ಲವ ಜಾಸ್ತಿ ಇಡ್ತದಂತೆ. ಲೇ ನನ್ನ ಕಿವಿಗೆ ಹೂವು ಮುರ್ಸಕ್ಕೆ ಬಂದಿದ್ಲಲ್ಲ ನೀನು ಸೀನಪ್ಪ. ನಾನು ನಿನ್ನ ಎತ್ತಿರಲ್ ಕಣ್ಲಾ, ಇದೇ ಹೊಟ್ಟಿಂದವ ಆಚೆಗೆ ಬಂದಿರೋದು ನೀನು. ನನಗೆ ಚಲ್ಲಣ್ಣು ತಿನ್ಸಕ್ಕೆ ನೋಡ್ತೀಯಲ್ಲ ನೀನು. ನಂಗೆ ಗೊತ್ತಿಲ್ವೇ ಹಿಂಗೆ ಏನಾದರೂ ಇರ್ತದೆ ನಿಮ್ಮದು ಪಿಲ್ಲಾನ್ ಇಬ್ರದು. ರಂಗಜ್ ಬಂದಾಗಂತೂ ನನಗೆ ಗೊತ್ತೇ ಆಗೋಯ್ತು ಬಿಡು. ಇಂಥದ್ದೇ ಏನೋ ಇರ್ತದೆ ನಿಮ್ಮಿಬ್ರದು ಅಂತವ. ಅಲ್ಲ ಕಣ್ರಲ್ಲ, ಆ ಗೌಡ್ರ ಮನೆ ತಾವು ತಗೊಂಡೋಗಿ ಮಾಡೋಂಥದ್ದು ಏನೈತೆ ನಿಮಗೆ? ನಮ್ಮ ಮನೇಲೇ ಮಾಡಿಸಿದ್ರೆ ಹೆಣ್ರು ಮಕ್ಕಳೆಲ್ಲ ತಿಂತಿರ್ಲಿಲ್ವೇ? ಇಲ್ಲೇ ಸಾಂಬಾರು ಮಾಡಿಸಿದ್ರೆ ಅಲ್ಕಂಡ್ ರಂಗಜ್ಜ, ನೀನು ಇವನ ಜೊತೆಲಿ ಸೇರ್ಕೊಂಡು ಹಿಂಗೆ ಆಡ್ತೀಯಲ್ಲ ಜಾ. ಮನೇಲೇ ಸಾಂಬಾರು ಮಾಡಿಸಿದ್ರೆ ಎಲ್ಲರೂ ತಿಂತಿರ್ಲಿಲ್ವೇ? ಸೊ ಹಂಗಲ್ ಕಣಜಿ, ಪಾಪ ಗೌಡ್ರು ಅಷ್ಟೊಂದೆಲ್ಲ ಮಾಡ್ತಾರೆ ಪಾಪ ನಮಗೆ. ನಮಗೋಸ್ಕರ ಅಂತವ ಎಷ್ಟೊಂದೆಲ್ಲ ಮಾಡ್ತಾರೆ ಪಾಪ. ಶೀತ ಅಂತವ ಗೋಳ ಅಂದರು, ಅದಕ್ಕೆ ನನಗೂ ಸೀನಪ್ಪಂಗುವೆ ನೋಡೋಕ್ಕಾಗಲಿಲ್ಲ. ಇದೇನು ಹಿಂಗೆ ಗೋಳ ಅಂತವ್ರಲ್ಲ ಪಾಪ ಅಂತವ ಬೇಜಾರಾಗೋಯ್ತು. ಅದಕ್ಕೆ ಅತ್ತಾಗಿ ಒಂದಿಟ್ಟು ಕೋಳಿ ತಗೊಂಡೋಗಿ ಮಾಡಿ ತಿನ್ಸ್ಬರೋಣ ಅಂತ ಅಂದ್ಕೊಂಡು. ಇಲ್ಲ ಅಂದಿದ್ರೆ ಯಾಕೆ ಸುಮ್ಮನೆ ಅವ್ರ ಮನೆ ತಾವು ತಗೊಂಡು ಹೋಯ್ತಾ ಇದ್ದೋ. ಅವ್ರ ಮನೆ ತಾವು ಏನು ತಗೊಂಡು ಹೋಗಕ್ಕಿಲ್ಲ ಕಣಜಿ. ಸುಮ್ಕಿರ್ ನೀನು. ಅಮ್ಮಣಿ ನೀನು ಹಿಂಗೆ ತಪ್ಪು ತಿಳ್ಕೊಳ್ಳೋದು ನೋಡು. ಅವ್ರ ಮನೆ ತಾವು ಏನು ತಗೊಂಡು ಹೋಗಿಲ್ಲ ನಾನು. ಈ ತೋಟಕ್ಕೆ ತಗೊಂಡೋಗಿ ಅಲ್ಲೊಂದಿಟ್ಟು ಮಾಡ್ಕೊಂಡು ಇಬ್ರು ಮಾಡ್ತೀವಿ, ಇಬ್ರು ಸೇರ್ ಮಾಡ್ತೀವೋ ಏನು ಮಾಡೋದೋ ಗೊತ್ತಿಲ್ಲ. ಒಟ್ನಲ್ಲಿ ಗೌಡ್ರಿಗೆ ತಿನ್ನಿಸಿ ಬರ್ತೀವಿ. ಅಷ್ಟೇ. ಪಾಪ ಗೌಡ್ರು ಎಷ್ಟೊಂದೆಲ್ಲ ಕಷ್ಟಪಡ್ತಾರೆ ನಮಗೋಸ್ಕರ ಅಂತವ. ಏನೇನೆಲ್ಲ ಮಾಡ್ತಾರೆ. ಒಂದಿನ ದುಡ್ಡಿಲ್ಲ ಅಂದ್ರು ಪಾಪ 2-3 ಸಾವಿರ ರೂಪಾಯಿ ಕೊಟ್ಟು ಕಳಿಸ್ತಾರೆ. ಅಂಥ ಗೌಡ್ರಿಗೆ ಮಾಡಬಾರ್ದೆ ನಾವೇನಾದ್ರೂ. ಹಂಗಲ್ಲ ಕಣಜವ್, ನಾನೇನು ಗೌಡ್ರಿಗೆ ತಗೊಂಡೋಗಿ ಕೊಡಬೇಡಿ ಅಂತ ಇಲ್ಲ. ಅಲ್ಲ, ನಮ್ಮ ಮನೇಲಿ ಮಾಡಿಸಿದ್ರೆ ಹೆಣ್ರು ಮಕ್ಕಳೆಲ್ಲ ತಿನ್ನೋರು. ಹಂಗೆ ಒಂದಿಟ್ಟು ಸಾಂಬಾರು ತಗೊಂಡೋಗಿ ಗೌಡ್ರಿಗೆ ಕೊಟ್ಟಿದ್ರೆ ಆಗಿರೋದು. ಗೌಡ್ರ ಹೆಂಗಸ್ರಿನೇನು ತಿನ್ನಲ್ವಲ್ಲ. ಅವ್ರು ಗೌಡ್ರೊಬ್ಬರೇ ತಾನೇ ತಿನ್ನೋದು. ಅದಕ್ಕೆ ಹಂಗನ್ನಪ್ಪ ನಾನು. ಏನೋ ಮಾಡ್ರಪ್ಪ, ಆಯಿತು. ಎಲ್ಲರೂ ನೀವೇ ಅಂದ್ಕೊಂಡು ಬಂದಿದ್ದೀರಿ ಇಬ್ರೂ. ಮಾಡ್ತೀವಿ ತಿಂತೀವಿ ಅಂತವ. ಮಾಡಿ ಅತ್ತಾಗ ಆಯಿತು, ಇನ್ನೇನು ಮಾಡೋಕ್ಕಾಯ್ತದೆ. ಓಕೆ ಮಮ್ಮಿ, ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ನೀನು ಯಾವಾಗಲೂ 100 ಕಾಲ ಸುಖವಾಗಿರು ಮಮ್ಮಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗೌಡ್ರಿಗೆ ಇವತ್ತು ಕೋಳಿ ತಗೊಂಡೋಗಿ ಒಂದಿಟ್ಟು ಕೋಳಿ ಸಾಂಬಾರು ತಿನ್ನಿಸಿ, ಅವ್ರ ಗಂಟ್ಲು ಎಲ್ಲ ಸರಿ ಮಾಡಿ, ಗೀತ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ಬೇಕು ಮಮ್ಮಿ. ಕೋಳಿ ಸಾಂಬಾರು ತಿಂದ ತಕ್ಷಣವ ಹಂಗೆ ಸಾಂಬಾರು ಮಾಡಿ ತಿನ್ನಿಸಿ ಬಂದ್ಬಿಡ್ತೀವಿ ಮಮ್ಮಿ. ಯು ಡೋಂಟ್ ವರಿ ಮಮ್ಮಿ. ಒಂದು ಸ್ವಲ್ಪ ಸಾಂಬಾರು ಮಿಕ್ಕಿದ್ರೆ ನಿನ್ಗೂ ಹಾಕಬತ್ತೀನಿ. ಏನಂತೀಯ ಮಮ್ಮಿ? ಓಕೆನಾ? ನೀನು ತಿಂತೀಯ ತಾನೇ? ಸಾಂಬಾರು ಅಂದರೆ ನಿನಗೂ ಖುಷಿ ಅಲ್ವಾ ಮಮ್ಮಿ? ಅದುವೇ ನಾಟಿ ಕೋಳಿ ಸಾಂಬಾರು ಪಾಪ. ನೀನೇ ಸಾಕಿರೋ ಕೋಳಿ ಬೇರೆಯಾ? ಪಾಪ ಕಾಳು ಕಡ್ಡಿ ಹಾಕಿ ಸಾಕಿದ್ಯಾ? ಇನ್ಯಾಕೆ ಹಿಂಗೆ ಮಾಡೋದು ನೀನು? ಸುಮ್ಮನೆ ಆಮೇಲೆ ಹೊಟ್ಟೆ ಹುರ್ಕೊಂಡು ಕೊಟ್ಟರೆ ಗೌಡ್ರಿಗೆ ಶೀತನೂ ಹೋಗೋಕ್ಕಿಲ್ಲ. ಆಮೇಲೆ ಹೊಟ್ಟೆ ಹುರ್ಕೊಂಡೇ ಕೊಡ್ತಾ ಇದೆಯಾ? ಅದಕ್ಕೆ ಒಂದು ಕೆಲಸ ಮಾಡ್ತೀನಿ ಮಮ್ಮಿ ನಾನು. ಏನಂದರೆ ಕೋಳಿನ ಸಾಂಬಾರು ಮಾಡಾದ್ಮೇಲೆ ಒಂದಿಟ್ಟು ಸಾಂಬಾರನ್ನ ನಿನಗೆ ತೆಗ್ದಿಟ್ಬಿಡ್ತೀನಿ ಮಮ್ಮಿ. ಓಕೆ ಮಮ್ಮಿ? ನಿನಗೆ ತಲೆ ಕಾಲು ಎಲ್ಲ ಇಷ್ಟ ತಾನೆಯಾ? ತಲೆ ಕಾಲು ಎಲ್ಲ ತತ್ತೀನಿ. ಡೋಂಟ್ ವರಿ ಮಮ್ಮಿ. ತಲೆ ಕಾಲು ಹಾಕೊಂಡು ಒಂದಿಷ್ಟು ಸಾಂಬಾರು ಹಾಕೊಂಡು ಬಾಕ್ಸಲ್ಲಿ ಆ ಗೌಡ್ರ ಹತ್ರನೇ ಒಂದು ಬಾಕ್ಸ್ ಇಸ್ಕೊಂಡು ಹಾಕೊಂಡು ಬರ್ತೀನಿ ಮಮ್ಮಿ. ಯು ಡೋಂಟ್ ವರಿ ಮಮ್ಮಿ. ಯು ಶುಡ್ ಬಿ ಹ್ಯಾಪಿ ಆಲ್ವೇಸ್. ಖುಷಿಯಾಗಿರು ಮಮ್ಮಿ. ಸುಮ್ಮನೆ ಖುಷಿಯಾಗಿ ಇರಬೇಕು ಮಮ್ಮಿ ನೀನು ಯಾವಾಗ್ಲೂ.
ಆಯ್ತು ಕಣ್ಸಿನಪ್ಪ, ಸಾಕು ಬಕೆಟ್ ಹಿಡ್ದಿದ್ದು ನನಗೆ. ನಂಗೆ ಗೊತ್ತಾಯ್ತು ಕಣ ನೀನು ಯಾಕೆ ಬಕೆಟ್ ಹಿಡಿತಿದ್ದಿ ಅಂತವ. ಏನು ಬೈಬಾರ್ದು, ಹಂಗೆ ಕೊಟ್ಟು ಕಳಿಸ್ಬೇಕು ಹುಂಜ ಅಂತವ. ಏನು ಮಾಡಣೆ, ಸಾಕಿರೋ ಒಟ್ಟಲ್ವೇ, ಉರಿತದೆ, ಏನು ಮಾಡೋಕ್ಕಾಯ್ತದೆ. ಅಷ್ಟೊಂದು ಕಾಳು ಕಡ್ಡಿ ಎಲ್ಲ ಹಾಕಿ ಸಾಕಿವ್ನಿ, ಅದಕ್ಕೆ ಇನ್ನೇನು ಮಾಡೋದು. ಯಾರಲ್ಲಿ ಬರ್ದಿರ್ತಾರೋ ಹಂಗೆ ಆಯ್ತದೆ. ಅದು ಇವತ್ತು ಗೌಡ್ರು ಒಟ್ಟಿಗೆ ಹೋಗ್ಬೇಕು ಅಂದರೆ ಹೋಯ್ತದೆ. ಪಾಪ ಗೌಡ್ರುವೇ ನಮಗೆಲ್ಲವ ಚೆನ್ನಾಗಿ ನೋಡ್ಕೊತಾರೆ, ಕಷ್ಟ ಕಾಲದಾಗೆಲ್ಲ ಆಯ್ತಾರೆ ಪಾಪ. ಅವ್ರಿಗಿಲ್ಲ ಅನ್ನೋಕ್ಕಾಯ್ತದ. ತಗೊಂಡೋಗ್ರಿ. ರಂಗಜ್ಜ, ಆರಾಮಾಗಿ ಹುಷಾರಾಗಿ ತಗೊಂಡೋಗಿ ಮಾಡ್ಕೊಂಡು ಉಣ್ಕೊಂಡು ಬನ್ನಿ. ಇಬ್ಬರು ಜಾಸ್ತಿ ಎಣ್ಣೆ ಹೊಡಿಯೋಕೆ ಹೋಗ್ಬೇಡಿ. ಆಮೇಲೆ ಅಲ್ಲೆಲ್ಲರೂ ತೂರಾಡ್ಕೊಂಡು ಬಿದ್ದೀರಾ, ಹೊಲ್ತವಿಂದ ನಡ್ಕೊ ಬರ್ಬೇಕು ಮನೆ ತನಕವ. ಏನು ಗೊತ್ತೈತೆ, ಜಾಸ್ತಿ ಎಣ್ಣೆ ಹೊಡಿಬೇಡಿ ಇಬ್ರೂ. ಆಯ್ತು ಬಿಡಮ್ಮಣಿ, ಗೊತ್ತಾಯ್ತು. ಜಾಸ್ತಿ ಏನು ಹೊಡಿಯಕ್ಕೆ ಹೋಗಲ್ಲ. ಒಂದು ಈಟೀಟ್ ತಗೊಂಡು ಬತ್ತಿವತ್ತ ಕೋಳಿ ಸಾರು ಕುಣ್ಕೊಂಡು. ಸರಿ ಬರೋನೇ. ಸರಿ ಆಯಿತು ಒಂಡಿ ಮತ್ತೆ. ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ವೀಕ್ಷಕರೇ. ಅದಕ್ಕೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಹಾಗೆ ನಿಮಗೆ ಯಾವುದಾದ್ರೂ ವಿಷಯದ ಮೇಲೆ ಕತೆ ಮಾಡಬೇಕು ಅಂತ ಇದ್ದರೆ ವೀಕ್ಷಕರೇ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು. ಬಾಯ್, ಟಾಟಾ ವೀಕ್ಷಕರೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.